ಹಾಯ್ ಹಲೋ ನಮಸ್ತೆ. ವೆಲ್ಕಮ್ ಟು ಪಾಟೀಲ್ ಸ್ಕಿಲ್ ಸ್ಟಡಿ ಸರ್ಕಲ್. ನಾನು ನಿಮ್ಮ ಮಂಜುನಾಥ್ ಪಾಟೀಲ್. ಮುಂದೆ ಬರುವಂತಹ ಕರ್ನಾಟಕ ಟಿಇಟಿ, GPSTR, HSTR, PSTR ಹಾಗೂ ಕರ್ನಾಟಕ ಸರ್ಕಾರ ನಡೆಸುವಂತಹ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗುವಂತಹ ವಿಜ್ಞಾನ ತರಗತಿಗಳನ್ನ ನಾವು ಮಾಡ್ತಿದ್ದೇವೆ. ನಾವು ಈ ಹಿಂದೆ ಜೀವಕೋಶದ ರಚನೆಯ ಬಗ್ಗೆ ಸುಮಾರು 20 ಪ್ರಶ್ನೆಗಳ ಮೂಲಕ ಜೀವಕೋಶದ ಪರಿಚಯವನ್ನ ತಿಳ್ಕೊಂಡಿದ್ವು. ಇವತ್ತಿನ ತರಗತಿಯಲ್ಲಿ ಅದರ ಮುಂದುವರಿದ ಭಾಗವನ್ನ ನಾವು ನೋಡ್ತಾ ಹೋಗೋಣ. ಇವತ್ತಿನ ಪ್ರಶ್ನೆಗಳು ಕೂಡ ಪ್ರಮುಖವಾದಂತಹ ಪ್ರಶ್ನೆಗಳಾಗಿದ್ದು ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯೋಗವಾಗುವಂತಹ ಪ್ರಶ್ನೆಗಳನ್ನ ನಾನು ನಿಮ್ಮ ಮುಂದೆ ತಂದಿದ್ದೇನೆ. ಹಾಗಾಗಿ ಮೊದಲನೇ ಪ್ರಶ್ನೆಯನ್ನ ನೋಡೋಣ. ನೋಡ್ರಿ, ಜೀವಕೋಶದಲ್ಲಿ ಕಂಡುಬರುವ 3 ಮುಖ್ಯ ರಚನೆಗಳು ಯಾವುವು? ಆಪ್ಷನ್ ಎ ಕೋಶ ಭಿತ್ತಿ, ಕೋಶ ದ್ರವ್ಯ, ನ್ಯೂಕ್ಲಿಯಸ್. ಆಪ್ಷನ್ ಬಿ ಕೋಶ ಪೊರೆ, ಕೋಶ ಭಿತ್ತಿ, ಕೋಶ ದ್ರವ್ಯ. ಆಪ್ಷನ್ ಸಿ ಕೋಶ ಪೊರೆ, ನ್ಯೂಕ್ಲಿಯಸ್, ಕೋಶ ದ್ರವ್ಯ. ಆಪ್ಷನ್ ಡಿ ಕೋಶ ಭಿತ್ತಿ, ನ್ಯೂಕ್ಲಿಯಸ್, ರೈಬೋಸೋಮ್. ಹಾಗಾದ್ರೆ ನೋಡ್ರಿ, ಜೀವಕೋಶದಲ್ಲಿ ಕಂಡು ಬರುವಂತಹ 3 ಮುಖ್ಯ ರಚನೆಗಳು ಯಾವುವು ಅಂತ ಪ್ರಶ್ನೆ ಇದೆ. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದಂತ ಉತ್ತರ ನೋಡ್ರಿ ಯಾವ್ದಾಗುತ್ತೆ? ಆಪ್ಷನ್ ಸಿ ಅಂತಕ್ಕಂಥದ್ದು ಈ ಪ್ರಶ್ನೆಗೆ ಸರಿಯಾದಂತ ಉತ್ತರ. ಕೋಶ ಪೊರೆ, ನ್ಯೂಕ್ಲಿಯಸ್, ಕೋಶ ಕೇಂದ್ರ ಇವುಗಳು ಜೀವಕೋಶದಲ್ಲಿ ಕಂಡು ಬರುವಂತಹ ಮುಖ್ಯ ರಚನೆಗಳು. ಹಾಗಾದ್ರೆ ನೋಡ್ರಿ, ಜೀವಕೋಶದ ಚಿತ್ರವನ್ನು ನೋಡ್ರಿ. ಇಲ್ಲಿರುವುದು ಪ್ರಾಣಿ ಜೀವಕೋಶ. ನೋಡ್ರಿ, ಕೋಶ ಪೊರೆ ಇಲ್ಲಿ ಕಾಣ್ತಿರೋದು ಕೋಶ ಪೊರೆ, ನ್ಯೂಕ್ಲಿಯಸ್ ಮತ್ತು ಕೋಶ ದ್ರವ್ಯ. ಈ 3 ಕೂಡ ಜೀವಕೋಶದ ಮುಖ್ಯ ರಚನೆಗಳು. ಯಾಕೆ ಅಂತಕ್ಕಂಥದ್ದನ್ನ ನಾವು ಇಲ್ಲಿ ನೋಡ್ತಾ ಹೋದ್ರೆ ನೋಡ್ರಿ, ಕೋಶ ಪೊರೆ ಸೆಲ್ ಮೆಂಬ್ರೇನ್ ಅಂತ ಏನ್ ಕರಿತೀವಿ, ಇದು ಜೀವಕೋಶದ ಅತ್ಯಂತ ಹೊರಗಿನ ಪದರವಾಗಿದೆ ಮತ್ತು ಕೋಶವನ್ನ ಸುತ್ತುವರೆದು ಅದರ ಆಕಾರವನ್ನ ಕಾಪಾಡುತ್ತದೆ. ಇದನ್ನ ಅರ್ಧವ್ಯಾಪಕ ಪೊರೆ ಅಥವಾ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ ಎಂದು ಕರೆಯುತ್ತಾರೆ. ನೋಡ್ರಿ, ಈ ಕೋಶ ಪೊರೆ ಅಂತಕ್ಕಂಥದ್ದು ಜೀವಕೋಶದ ಹೊರಗಿನ ಪದರವಾಗಿದೆ ಮತ್ತು ಕೋಶವನ್ನ ಸುತ್ತುವರೆದು ಅದರ ಆಕಾರವನ್ನ ಕಾಪಾಡುತ್ತದೆ. ನೋಡ್ರಿ, ಇಲ್ಲಿ ಕೋಶ ಪೊರೆ ಇಲ್ಲಿದೆ ನೋಡ್ರಿ. ಈ ಕೋಶ ಪೊರೆ ಜೀವಕೋಶವನ್ನ ಸುತ್ತುವರೆದು ಅದರ ಆಕಾರವನ್ನ ಕಾಪಾಡುತ್ತದೆ. ನೆಕ್ಸ್ಟ್, ಇದು ಅರ್ಧವ್ಯಾಪಕ ಪೊರೆ, ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ ಅಂತ ಕರಿತೀವಿ. ಇದನ್ನ ಕೋಶ ಪೊರೆಯನ್ನ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ ಎಂದು ಕರೆಯುತ್ತೇವೆ. ಯಾಕೆ ಅಂದ್ರೆ ಇದು ಕೆಲವು ಪದಾರ್ಥಗಳನ್ನ ಒಳಗೆ ಬಿಡುತ್ತದೆ ಮತ್ತು ಕೆಲವು ಪದಾರ್ಥಗಳನ್ನ ಹೊರಗೆ ಬಿಡುತ್ತದೆ. ಕೆಲವು ಪದಾರ್ಥಗಳನ್ನ ಒಳಗೆ ಬಿಡೋದು, ಕೆಲವು ಪದಾರ್ಥಗಳನ್ನ ಹೊರಗೆ ಬಿಡುವಂತಹ ಕಾರ್ಯವನ್ನ ಇದು ಮಾಡುವುದರಿಂದ ಇದನ್ನ ನಾವೇನಂತೀವಿ? ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ ಎಂದು ಕರೆಯುತ್ತೇವೆ. ನೆಕ್ಸ್ಟ್, ನ್ಯೂಕ್ಲಿಯಸ್. ನೋಡ್ರಿ, ಈ ನ್ಯೂಕ್ಲಿಯಸ್ ಇದು ಕೋಶದ ಮೆದುಳು ಅಂತ ಕರಿತೀವಿ ನಾವು ಇದನ್ನ. ನ್ಯೂಕ್ಲಿಯಸ್ ಅನ್ನ ಕಂಟ್ರೋಲ್ ಸೆಂಟರ್ ಆಫ್ ದಿ ಸೆಲ್ ಅಂತ ಕರಿತೀವಿ. ಜೀವಕೋಶದ ಎಲ್ಲಾ ಕ್ರಿಯೆಗಳನ್ನ ಇದು ನಿಯಂತ್ರಿಸುತ್ತದೆ. ನೋಡ್ರಿ, ನ್ಯೂಕ್ಲಿಯಸ್ ಅನ್ನೋದು ಜೀವಕೋಶದ ಎಲ್ಲಾ ಕ್ರಿಯೆಗಳನ್ನ ಇದು ನಿಯಂತ್ರಿಸುತ್ತದೆ. ಇದರಲ್ಲಿ ಜನನೀಯ ಮಾಹಿತಿ DNA ಇರುತ್ತದೆ. ನೋಡ್ರಿ, ನಾವು ಈಗಾಗಲೇ ಹಿಂದಿನ ತರಗತಿಯಲ್ಲಿ ಈ ನ್ಯೂಕ್ಲಿಯಸ್ ಬಗ್ಗೆ ತಿಳ್ಕೊಂಡಿವಿ. ಹಾಗಾದ್ರೆ DNA ಅಂತಕ್ಕಂಥದ್ದು ನ್ಯೂಕ್ಲಿಯಸ್ ಅಲ್ಲಿ ಇರುತ್ತದೆ. DNA ಇದರ ಲಾಂಗ್ ಫಾರ್ಮ್ ಅನ್ನ ಕೇಳಬಹುದು. ಡಿಆಕ್ಸಿ ರೈಬೋ ನ್ಯೂಕ್ಲಿಕ್ ಆಸಿಡ್ ಅಂತಕ್ಕಂಥದ್ದು DNA ಯ ವಿಸ್ತೃತ ರೂಪ. ನೆಕ್ಸ್ಟ್, ಕೋಶದ ಬೆಳವಣಿಗೆ ಮತ್ತು ವಿಭಜನೆಯನ್ನ ನಿಯಂತ್ರಿಸುತ್ತದೆ. ನೋಡ್ರಿ, ಒಂದು ಜೀವಕೋಶದ ಬೆಳವಣಿಗೆ ಮತ್ತು ವಿಭಜನೆಯನ್ನ ಈ ನ್ಯೂಕ್ಲಿಯಸ್ ಅಂತಕ್ಕಂಥದ್ದು ನಿಯಂತ್ರಣ ಮಾಡುತ್ತೆ, ಕಂಟ್ರೋಲ್ ಮಾಡುತ್ತೆ.
ಓಕೆ, ಗೊತ್ತಾಯ್ತಾ? ಇದು ನೋಡ್ರಿ, ನ್ಯೂಕ್ಲಿಯಸ್ ಇದು ಜೀವಕೋಶದ ಮೆದುಳು, ಕಂಟ್ರೋಲ್ ಸೆಂಟರ್ ಆಫ್ ದಿ ಸೆಲ್ ಅಂತ ಕರಿತೀವಿ. ಮತ್ತು ಜೀವಕೋಶದ ಎಲ್ಲಾ ಕ್ರಿಯೆಗಳನ್ನ ಇದು ನಿಯಂತ್ರಿಸುತ್ತದೆ. ಇದರಲ್ಲಿ ಜನನೀಯ ಮಾಹಿತಿ DNA ಕೂಡ ಒಳಗೊಂಡಿರುತ್ತದೆ. ಮತ್ತೆ ಕೋಶದ ಬೆಳವಣಿಗೆ ಮತ್ತು ವಿಭಜನೆಯನ್ನ ಈ ನ್ಯೂಕ್ಲಿಯಸ್ ಅಂತಕ್ಕಂಥದ್ದು ನಿಯಂತ್ರಣ ಮಾಡುತ್ತೆ. ನೆಕ್ಸ್ಟ್, ಕೊನೆಯದಾಗಿ ಕೋಶ ದ್ರವ್ಯ, ಸೈಟೋಪ್ಲಾಸಂ ಅಂತ ಏನ್ ಕರಿತೀವಿ, ಇದು ಕೋಶದ ಒಳಗಿನ ಜೆಲ್ಲಿ ತರಹದ ದ್ರವ. ನೋಡ್ರಿ, ಈ ಕೋಶ ದ್ರವ್ಯ ಅಂತಕ್ಕಂಥದ್ದು ಕೋಶದ ಒಳಗೆ ಇರುವಂತಹ ಜೆಲ್ಲಿ ತರಹದ ದ್ರವ. ಇದು ನ್ಯೂಕ್ಲಿಯಸ್ ಹೊರತುಪಡಿಸಿ ಉಳಿದ ಭಾಗ ಇದರಲ್ಲಿ ಇರುತ್ತದೆ. ನೋಡ್ರಿ, ನ್ಯೂಕ್ಲಿಯಸ್ ಅನ್ನ ಹೊರತುಪಡಿಸಿದರೆ ಉಳಿದ ಎಲ್ಲಾ ಭಾಗಗಳು ಎಲ್ಲಿ ಈ ಕೋಶ ದ್ರವ್ಯದಲ್ಲಿ ಇರ್ತಾವ. ಇಲ್ಲಿ ನೋಡ್ರಿ, ಕೋಶ ದ್ರವ್ಯ ಇಲ್ಲಿ ಯೆಲ್ಲೋ ಕಲರ್ ಕಾಣ್ತಿಲ್ಲ, ಅದೆಲ್ಲ ಕೋಶ ದ್ರವ್ಯ. ಇದು ನ್ಯೂಕ್ಲಿಯಸ್ ಅಲ್ಲಿ ಇಲ್ಲ. ಕೋಶ ದ್ರವ್ಯ ಅಂತಕ್ಕಂಥದ್ದು ನ್ಯೂಕ್ಲಿಯಸ್ ಅಲ್ಲಿ ಇರೋದಿಲ್ಲ. ನೆಕ್ಸ್ಟ್, ಕೋಶದ ವಿವಿಧ ಅಂಗಾಂಶಗಳು ಇದರಲ್ಲಿ ತೇಲುತ್ತವೆ. ನೋಡ್ರಿ, ಕೋಶದ ವಿವಿಧ ಅಂಗಾಂಶಗಳು ಈ ಕೋಶ ದ್ರವ್ಯದಲ್ಲಿ ತೇಲ್ತವೆ. ನೆಕ್ಸ್ಟ್, ಜೀವಕೋಶದ ಬಹುತೇಕ ರಾಸಾಯನಿಕ ಕ್ರಿಯೆಗಳು ಇಲ್ಲಿ ನಡೆಯುತ್ತವೆ. ನೋಡ್ರಿ, ಜೀವಕೋಶದ ಬಹುತೇಕ ಕೆಮಿಕಲ್ ರಿಯಾಕ್ಷನ್ ಈ ಕೋಶ ದ್ರವ್ಯದಲ್ಲಿ ನಡೀತಾವೆ. ಹಾಗಾದ್ರೆ ನಾವು ಜೀವಕೋಶದಲ್ಲಿ ಕಂಡು ಬರುವಂತಹ 3 ಮುಖ್ಯ ರಚನೆಗಳು ಯಾವ ನೋಡಿದ್ವಿ? ಕೋಶ ಪೊರೆ, ನ್ಯೂಕ್ಲಿಯಸ್, ಕೋಶ ದ್ರವ್ಯ. ಅವುಗಳ ಬಗ್ಗೆ ಇಲ್ಲಿ ಸಂಕ್ಷಿಪ್ತವಾಗಿ ತಿಳ್ಕೊಂಡಿದ್ದೀವಿ. ನೆಕ್ಸ್ಟ್, ಮುಂದಿನ ಪ್ರಶ್ನೆ ನೋಡ್ರಿ, ಜೀವಕೋಶದ ಒಳಗಿನ ಭಾಗಗಳನ್ನ ಹೊರಗಿನ ಪರಿಸರದಿಂದ ಬೇರ್ಪಡಿಸುವಂತಹ ಹೊದಿಕೆ ಯಾವುದು? ನೋಡ್ರಿ, ಜೀವಕೋಶದ ಒಳಗಿನ ಭಾಗಗಳನ್ನ ಹೊರಗಿನ ಪರಿಸರದಿಂದ ಬೇರ್ಪಡಿಸುವಂತಹ ಹೊದಿಕೆ ಯಾವುದು? ನೋಡ್ರಿ, ಈಗ ತಾನೇ ನೋಡಿದ್ವಿ ನಾವು. ಯಾವುದು? ಈ ಪ್ರಶ್ನೆಗೆ ಸರಿಯಾದಂತ ಉತ್ತರ ಯಾವ್ದಪ್ಪ ಅಂದ್ರೆ ಆಪ್ಷನ್ ಬಿ, ಕೋಶ ಪೊರೆ ಅಂತಕ್ಕಂಥದ್ದು ಜೀವಕೋಶದ ಒಳಗಿನ ಭಾಗಗಳನ್ನ ಮತ್ತು ಹೊರಗಿನ ಪರಿಸರದಿಂದ ಬೇರ್ಪಡಿಸಿರುವಂತಹ ಹೊದಿಕೆಯಾಗಿದೆ. ಹಾಗಾದ್ರೆ ನೋಡ್ರಿ, ಕೋಶ ಪೊರೆಯ ಕಾರ್ಯಗಳು ಏನು? ನೋಡ್ರಿ, ಕೋಶ ಪೊರೆ ರಕ್ಷಣೆಯ ಕಾರ್ಯವನ್ನ ಮಾಡುತ್ತದೆ. ಕೋಶ ಪೊರೆ ಜೀವಕೋಶವನ್ನ ಹೊರಗಿನ ಪರಿಸರದಿಂದ ರಕ್ಷಣೆ ಮಾಡುತ್ತೆ. ನಾವು ನಮ್ಮ ಮನೆಗಳಿಗೆಲ್ಲ ಈ ಕಾಂಪೌಂಡ್ ಅನ್ನ ಕಟ್ಟಿರ್ತೀವಲ್ಲ, ಅದೇ ರೀತಿ ನಮ್ಮ ಜೀವಕೋಶಕ್ಕೆ ಇದು ಕಾಂಪೌಂಡ್ ರೀತಿಯಲ್ಲಿ ಕೆಲಸ ಮಾಡ್ತಿರುತ್ತೆ. ಹೊರಗಿನ ಪರಿಸರದಿಂದ ಇದು ನಮ್ಮ ಜೀವಕೋಶವನ್ನ ರಕ್ಷಣೆ ಮಾಡುತ್ತೆ. ನೆಕ್ಸ್ಟ್, ಪದಾರ್ಥಗಳ ನಿಯಂತ್ರಿತ ಪ್ರವೇಶ ಮತ್ತು ನಿರ್ಗಮನ. ನೋಡ್ರಿ, ಕೋಶದೊಳಗೆ ಯಾವ ಪದಾರ್ಥಗಳು ಪ್ರವೇಶಿಸಬೇಕು ಮತ್ತು ಯಾವುದು ಹೊರಗೆ ಹೋಗಬೇಕು ಎಂಬುದನ್ನ ನಿಯಂತ್ರಿಸುತ್ತದೆ. ಇದನ್ನ ಅರ್ಧ ಪಾರಗಮ್ಯ ಸ್ವಭಾವ ಎಂದು ಕರೆಯುತ್ತಾರೆ. ನೋಡ್ರಿ, ನಮ್ಮ ಜೀವಕೋಶದ ಒಳಗೆ ಯಾವ ಪದಾರ್ಥಗಳು ಪ್ರವೇಶ ಮಾಡಬೇಕು ಮತ್ತು ಯಾವ ಪದಾರ್ಥಗಳು ಹೊರಗೆ ಹೋಗಬೇಕು ಅಂತಕ್ಕಂಥದ್ದನ್ನ ಕಂಟ್ರೋಲ್ ಮಾಡೋದು ಯಾರು? ಈ ಕೋಶ ಪೊರೆ. ಹಾಗಾಗಿ ಇದನ್ನ ನಾವೇಂತ ಕರಿತೀವಿ? ಈ ಒಂದು ಸ್ವಭಾವವನ್ನ ಅರ್ಧ ಪಾರಗಮ್ಯ ಸ್ವಭಾವ, ಸೆಲೆಕ್ಟಿವ್ ಪರ್ಮಿಯಾಬಿಲಿಟಿ ಎಂದು ಕರಿತೀವಿ. ಹೌದಾ? ಈ ಸ್ವಭಾವವನ್ನು ನಾವೇಂತೀವಿ? ಸೆಲೆಕ್ಟಿವ್ ಪರ್ಮಿಯಾಬಿಲಿಟಿ ಎಂದು ಕರೆಯುತ್ತೇವೆ. ನೆಕ್ಸ್ಟ್, ಕೋಶದ ಆಕಾರವನ್ನ ಇದು ಕಾಯ್ದುಕೊಳ್ಳುತ್ತದೆ. ಕೋಶದ ಒಂದು ಶೇಪ್ ಅನ್ನ ಇದು ಕಾಯ್ದುಕೊಳ್ಳುತ್ತದೆ. ಕೋಶಕ್ಕೆ ಒಂದು ನಿರ್ದಿಷ್ಟ ಆಕಾರವನ್ನ ನೀಡುತ್ತದೆ ಮತ್ತು ಅದನ್ನ ಸ್ಥಿರವಾಗಿರಿಸುತ್ತದೆ. ನೋಡ್ರಿ, ಕೋಶಕ್ಕೆ ಒಂದು ನಿರ್ದಿಷ್ಟವಾದ ಆಕಾರವನ್ನು ನೀಡುವುದು ಯಾವುದು? ಈ ಕೋಶ ಪೊರೆಯ ಅಥವಾ ಸೆಲ್ ಮೆಂಬ್ರೇನ್. ನೆಕ್ಸ್ಟ್, ಕೋಶಗಳ ನಡುವೆ ಸಂವಹನವನ್ನ ಈ ಕೋಶ ಪೊರೆ ಅಂತಕ್ಕಂಥದ್ದು ನಡೆಸುತ್ತದೆ. ಕೆಲವು ಕೋಶಗಳಲ್ಲಿ ಕೋಶ ಪೊರೆ ಇತರ ಕೋಶಗಳೊಂದಿಗೆ ಸಂಪರ್ಕ ಮತ್ತು ಮಾಹಿತಿ ವಿನಿಮಯ ಮಾಡಲು ಸಹಾಯ ಮಾಡುತ್ತದೆ. ನೋಡ್ರಿ, ಏನ್ ಮಾಡುತ್ತಿದ? ಕೆಲವು ಕೋಶಗಳಲ್ಲಿ ಕೋಶ ಪೊರೆ ಇತರ ಕೋಶಗಳೊಂದಿಗೆ ಸಂಪರ್ಕ ಮತ್ತು ಮಾಹಿತಿಯನ್ನ ವಿನಿಮಯ ಮಾಡಲು ಇದು ಸಹಾಯ ಮಾಡುತ್ತದೆ. ನೆಕ್ಸ್ಟ್, ಆಂತರಿಕ ಪರಿಸರವನ್ನ ಕಾಪಾಡುವುದು. ಕೋಶದ ಒಳಗಿನ ಪರಿಸರ ಸಮತೋಲನದಲ್ಲಿರಲು ಸಹಾಯ ಮಾಡುತ್ತದೆ. ನೋಡ್ರಿ, ಕೋಶ ಪೊರೆ ಅಂತಕ್ಕಂಥದ್ದು ಕೋಶದ ಒಳಗಿನ ಪರಿಸರ ಸಮತೋಲನದಲ್ಲಿರಲು ಇದು ಸಹಾಯ ಮಾಡುತ್ತದೆ. ಓಕೆ, ನೋಡ್ರಿ, ನಾವೇನ್ ತಿಳ್ಕೊಂಡ್ವಿ? ಕೋಶ ಪೊರೆಯ ಕಾರ್ಯಗಳ ಬಗ್ಗೆ ತಿಳ್ಕೊಂಡಿದ್ದೇವೆ. ನೆಕ್ಸ್ಟ್, ಮುಂದಿನ ಪ್ರಶ್ನೆ, ಕೋಶ ಪೊರೆಯು ಯಾವುದರ ಚಲನೆಯನ್ನು
ನಿಯಂತ್ರಿಸುತ್ತದೆ. ನೋಡ್ರಿ, ಕೋಶಪೊರೆ ಅಂತಕ್ಕಂಥದ್ದು ಯಾವುದರ ಒಂದು ಚಲನೆಯನ್ನ ನಿಯಂತ್ರಿಸುತ್ತದೆ ನೋಡ್ರಿ. ಹಿಂದಿನ ಪ್ರಶ್ನೆಯಲ್ಲಿ ನಾವು ಇದ್ರ ಬಗ್ಗೆ ಆಗ್ಲೇ ತಿಳ್ಕೊಂಡಿದೀವಿ. ಈಗ ಹಾಗಾದ್ರೆ ಈ ಪ್ರಶ್ನೆಗೆ ನೋಡ್ರಿ ಆಪ್ಷನ್ಸ್ ನೋಡ್ರಿ. ಕೇವಲ ಒಳಗೆ ಬರುವ ವಸ್ತುಗಳು. ಆಪ್ಷನ್ ಬಿ ಕೇವಲ ಹೊರಗೆ ಹೋಗುವಂತಹ ವಸ್ತುಗಳು. ಆಪ್ಷನ್ ಸಿ ಒಳಗೆ ಮತ್ತು ಹೊರಗೆ ಚಲಿಸುವ ವಸ್ತುಗಳು. ಆಪ್ಷನ್ ಡಿ ಯಾವ ವಸ್ತುವು ಅಲ್ಲ. ಹಾಗಾದ್ರೆ ನೋಡ್ರಿ, ಈ ಪ್ರಶ್ನೆಗೆ ಸರಿಯಾದಂತ ಉತ್ತರ ಆಪ್ಷನ್ ಸಿ, ಒಳಗೆ ಮತ್ತು ಹೊರಗೆ ಚಲಿಸುವಂತಹ ವಸ್ತುಗಳ ಚಲನೆಯನ್ನ ನಿಯಂತ್ರಿಸುವುದು ಯಾವ್ದಪ್ಪ ಅಂದ್ರೆ ಈ ಕೋಶಪೊರೆ ಅಂತಕ್ಕಂಥದ್ದು. ಹೌದಾ? ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಕೋಶಪೊರೆಯನ್ನ ಏನೆಂದು ಕರೆಯುತ್ತಾರೆ? ನೋಡ್ರಿ, ಈ ಕೋಶಪೊರೆಯನ್ನ ಏನಂತ ಕರೆಯುತ್ತಾರೆ? ಆಪ್ಷನ್ ಎ ಪೂರ್ಣ ವ್ಯಾಪ್ಯ ಪೊರೆ. ಆಪ್ಷನ್ ಬಿ ಅರ್ಧ ವ್ಯಾಪ್ಯ ಪೊರೆ. ಆಪ್ಷನ್ ಸಿ ಅವ್ಯಾಪ್ಯ ಪೊರೆ. ಆಪ್ಷನ್ ಡಿ ಸ್ಥಿರ ಪೊರೆ. ಹಾಗಾದ್ರೆ ಈ ಪ್ರಶ್ನೆಗೆ ಸರಿಯಾದಂತ ಉತ್ತರ ಆಪ್ಷನ್ ಬಿ, ಅರ್ಧ ವ್ಯಾಪ್ಯ ಪೊರೆ ಅಂತ ನಾವು ಈ ಕೋಶಪೊರೆಯನ್ನ ಕರಿತೀವಿ. ಅದು ಯಾಕೆ ಕರಿತೀವಪ್ಪ ಅಂತಂದ್ರೆ, ಇದು ಈ ಕೋಶಪೊರೆಯು ಕೆಲವು ಪದಾರ್ಥಗಳನ್ನ ಒಳಗೆ ಬಿಡುತ್ತದೆ ಮತ್ತು ಕೆಲವು ಪದಾರ್ಥಗಳನ್ನ ಹೊರಗೆ ಬಿಡುವಂತಹ ಕಾರ್ಯವನ್ನ ಮಾಡುವುದರಿಂದ ಇದನ್ನು ನಾವು ಅರ್ಧ ವ್ಯಾಪ್ಯ ಪೊರೆ ಅಂತೇಳಿ ಕರಿತೀವಿ. ನೋಡ್ರಿ, ಏಕೆಂದು ಕರೆಯುತ್ತಾರೆ, ಕಾರಣ ಕೊಡಿ. ಇಂಥ ಪ್ರಶ್ನೆಗಳನ್ನ ನಾವು ತುಂಬಾ ಚೆನ್ನಾಗಿ ಓದ್ಕೋಬೇಕು. ಯಾಕಂದ್ರೆ GPSTR ಪರೀಕ್ಷೆಯಲ್ಲಿ ಇಂಥ ಪ್ರಶ್ನೆಗಳನ್ನ ಕೇಳುವಂತ ಸಾಧ್ಯತೆ ಹೆಚ್ಚಿರುತ್ತದೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ರಿ, ಇದು ಈ ಕೋಶಪೊರೆಗೆ ಸಂಬಂಧಪಟ್ಟಂತ. ಕೋಶಪೊರೆ ಎಲ್ಲಾ ಪದಾರ್ಥಗಳನ್ನ ಸ್ವತಂತ್ರವಾಗಿ ಒಳಗೆ ಅಥವಾ ಹೊರಗೆ ಹೋಗಲು ಬಿಡುವುದಿಲ್ಲ. ಇದು ಕೆಲವು ಆಯ್ದ ಪದಾರ್ಥಗಳನ್ನು ಮಾತ್ರ ಕೋಶದ ಒಳಗೆ ಪ್ರವೇಶಿಸಲು ಮತ್ತು ಹೊರಗೆ ಹೋಗಲು ಅನುಮತಿಸುತ್ತದೆ. ನೋಡ್ರಿ, ಈ ಕೋಶಪೊರೆ ಅಂತಕ್ಕಂಥದ್ದು ಎಲ್ಲಾ ಪದಾರ್ಥಗಳನ್ನ ಸ್ವತಂತ್ರವಾಗಿ ಕೋಶದ ಒಳಗೆ ಬರಲು ಮತ್ತು ಅದೇ ರೀತಿ ಕೋಶದಿಂದ ಹೊರಗೆ ಹೋಗಲು ಬಿಡುವುದಿಲ್ಲ. ಕೆಲವು ಆಯ್ದ ಪದಾರ್ಥಗಳನ್ನು ಮಾತ್ರ ಕೋಶದ ಒಳಗೆ ಪ್ರವೇಶಿಸಲು ಮತ್ತು ಕೋಶದಿಂದ ಹೊರಗೆ ಹೋಗಲು ಅನುಮತಿ ನೀಡುತ್ತದೆ, ಪರ್ಮಿಷನ್ ಕೊಡುತ್ತದೆ. ಉದಾಹರಣೆ ನೋಡ್ರಿ, ನೀರು, ಆಮ್ಲಜನಕ, ಕಾರ್ಬನ್ ಡೈಆಕ್ಸೈಡ್ ಮುಂತಾದ ಕೆಲವು ಸಣ್ಣ ಅಣುಗಳು ಒಳಗೆ ಹೊರಗೆ ಹೋಗಬಹುದು. ಆದರೆ ಕೆಲವು ದೊಡ್ಡ ಅಥವಾ ಅನಗತ್ಯ ಪದಾರ್ಥಗಳನ್ನು ಹೋಗಲು ಬಿಡುವುದಿಲ್ಲ. ನೋಡ್ರಿ, ನೀರು, ಆಮ್ಲಜನಕ, ಕಾರ್ಬನ್ ಡೈಆಕ್ಸೈಡ್ ಇಂತಹ ಸಣ್ಣ ಅಣುಗಳು ಒಳಗೆ ಮತ್ತು ಹೊರಗೆ ಹೋಗ್ಬೋದು. ಹೌದಾ? ಆದರೆ ಕೆಲವು ದೊಡ್ಡ ಮತ್ತು ಅನಗತ್ಯ, ನಮ್ಮ ದೇಹಕ್ಕೆ ಉಪಯೋಗ ಇಲ್ಲದಿರುವಂತಹ ಪದಾರ್ಥಗಳನ್ನ, ಜೀವಕೋಶಕ್ಕೆ ಅನುಪಯುಕ್ತವಾದಂತಹ ಪದಾರ್ಥಗಳನ್ನ ಇದು ಒಳಗಡೆ ಹೋಗುವುದಕ್ಕೆ ಈ ಕೋಶಪೊರೆ ಅಂತಕ್ಕಂಥದ್ದು ಬಿಡುವುದಿಲ್ಲ. ಆದ್ದರಿಂದ ಈ ಕಾರಣದಿಂದ ಎಲ್ಲಾ ಪದಾರ್ಥಗಳಿಗೆಲ್ಲ ಅವಕಾಶ ಕೊಡದೆ ಆಯ್ದ ಪದಾರ್ಥಗಳಿಗೆ ಮಾತ್ರ ಅವಕಾಶ ನೀಡುವ ಕಾರಣದಿಂದ ಕೋಶಪೊರೆಯನ್ನ ಅರ್ಧವ್ಯಾಪಿ ಪೊರೆ ಎಂದು ನಾವಿದನ್ನ ಕರಿತೀವಿ. ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆ, ವಿಸರಣೆ ಕ್ರಿಯೆಯಲ್ಲಿ ವಸ್ತುಗಳು ಎಲ್ಲಿಂದ ಎಲ್ಲಿಗೆ ಚಲಿಸುತ್ತವೆ? ನೋಡ್ರಿ, ಆಪ್ಷನ್ ಎ ಕಡಿಮೆ ಸಾರತೆಯಿಂದ ಅಧಿಕ ಸಾರತೆಯೆಡೆಗೆ. ಆಪ್ಷನ್ ಬಿ ಅಧಿಕ ಸಾರತೆಯಿಂದ ಕಡಿಮೆ ಸಾರತೆಯೆಡೆಗೆ. ಆಪ್ಷನ್ ಸಿ ಸಮಾನ ಸಾರತೆಯಲ್ಲಿ ಚಲಿಸುವುದಿಲ್ಲ. ಆಪ್ಷನ್ ಡಿ ನಿರ್ದಿಷ್ಟ ದಿಕ್ಕಿಲ್ಲ. ಹಾಗಾದ್ರೆ ನೋಡ್ರಿ, ಈ ಪ್ರಶ್ನೆಗೆ ನಾವು ಉತ್ತರಿಸಕ್ಕಿಂತ ಮೊದಲು ನಮ್ಗೆ ವಿಸರಣೆ ಅಂದ್ರೆ ಏನು ಅಂತಕ್ಕಂಥದ್ದು ಗೊತ್ತಿರಬೇಕು. ಅದು ಗೊತ್ತಿಲ್ಲದೆ ನಾವು ಈ ಪ್ರಶ್ನೆಗೆ ಉತ್ತರಿಸಲು ಸಾಧ್ಯವಿಲ್ಲ. ಹಾಗಾದ್ರೆ ಮೊದಲು ವಿಸರಣೆ ಅಂದ್ರೆ ಏನ್ ನೋಡ್ಕೊಂಡ್ ಬರೋಣ. ವಿಸರಣೆ, ಡಿಫ್ಯೂಷನ್ ಅಂದ್ರೆ ಒಂದು ಪದಾರ್ಥದ ಕಣಗಳು ಅಧಿಕ ಸಾರತೆಯ ಪ್ರದೇಶದಿಂದ ಕಡಿಮೆ ಸಾಂದ್ರತೆಯ ಪ್ರದೇಶಕ್ಕೆ ಸ್ವಯಂಚಾಲಿತವಾಗಿ ಚಲಿಸುವ ಪ್ರಕ್ರಿಯೆಯನ್ನ ನಾವು ವಿಸರಣೆ ಎಂದು ಕರೆಯುತ್ತೇವೆ. ನೋಡ್ರಿ, ಏನಂತೀವಿ, ಒಂದು ಪದಾರ್ಥದ ಕಣಗಳು ಅಧಿಕ ಸಾಂದ್ರತೆಯ ಪ್ರದೇಶದಿಂದ ಕಡಿಮೆ ಸಾಂದ್ರತೆಯ ಪ್ರದೇಶಕ್ಕೆ ಸ್ವತಂತ್ರವಾಗಿ ಚಲಿಸುವ ಪ್ರಕ್ರಿಯೆಯನ್ನ ನಾವು ವಿಸರಣೆ ಅಂತ ಕರಿತೀವಿ. ಹಾಗಾದ್ರೆ ಉದಾಹರಣೆ ನೋಡ್ರಿ, ಸುಗಂಧದ ವಾಸನೆ ಒಂದು ಕೋಣೆಯಲ್ಲಿ ಹರಡುವುದು.
ಗಾಳಿಯಲ್ಲಿ ಆಮ್ಲಜನಕ ಮತ್ತು ಕಾರ್ಬನ್ ಡೈಆಕ್ಸೈಡ್ ಕಣಗಳ ಹರಡುವಿಕೆ. ನೋಡ್ರಿ, ಸುಗಂಧದ ವಾಸನೆ ಒಂದು ಕೋಣೆಯಲ್ಲಿ ಹರಡುವುದು. ನಾವೀಗ ಒಂದು ಕೋಣೆಯಲ್ಲಿ ಒಂದು ಸುಗಂಧ ದ್ರವ್ಯವನ್ನ ಇಡ್ತೇವೆ, ಹೌದಾ? ಇಲ್ಲ, ಅದು ಸುಗಂಧ ದ್ರವ್ಯವನ್ನ ನಾವು ಹಾಕೊಂಡಾಗ ಅದು ಒಂದು ಕೊಠಡಿಯನ್ನೆಲ್ಲ ಹರಡುತ್ತದೆ, ಹೌದಾ? ಇದನ್ನ ನಾವೇನಂತೀವಿ? ಡಿಫ್ಯೂಷನ್ ಅಥವಾ ವಿಸರಣೆ ಅಂತ ಕರಿತೇವೆ. ಮತ್ತು ಗಾಳಿಯಲ್ಲಿ ಆಮ್ಲಜನಕ ಮತ್ತು ಕಾರ್ಬನ್ ಡೈಆಕ್ಸೈಡ್ ಕಣಗಳ ಹರಡುವಿಕೆ. ನೋಡ್ರಿ, ಗಾಳಿಯಲ್ಲಿ ಆಮ್ಲಜನಕ ಮತ್ತು ಕಾರ್ಬನ್ ಡೈಆಕ್ಸೈಡ್ ಕಣಗಳ ಹರಡುವಿಕೆಯನ್ನ ವಿಸರಣೆ ಅಥವಾ ಡಿಫ್ಯೂಷನ್ ಎಂದು ಕರೆಯುತ್ತೇವೆ. ಹಾಗಾದ್ರೆ ಈ ಪ್ರಶ್ನೆಗೆ ಉತ್ತರವನ್ನ ಈಗ ಸರಳವಾಗಿ ಹೇಳ್ಬೋದು. ಅಧಿಕ ಸಾರತೆಯಿಂದ ಕಡಿಮೆ ಸಾರತೆಯಡೆಗೆ ಚಲಿಸುವುದನ್ನ ನಾವು ವಿಸರಣೆ ಅಂತ ಕರೆಯುತ್ತೇವೆ. ನೆಕ್ಸ್ಟ್, ಮುಂದಿನ ಪ್ರಶ್ನೆ. ಕೋಶದಿಂದ ಹೊರಹಾಕಲ್ಪಟ್ಟ ತ್ಯಾಜ್ಯ ವಸ್ತು ಯಾವುದು? ನೋಡ್ರಿ, ಜೀವಕೋಶದಿಂದ ಹೊರಹಾಕಲ್ಪಡುವ ತ್ಯಾಜ್ಯ ವಸ್ತು ಯಾವುದು? ಆಪ್ಷನ್ ಎ ಆಮ್ಲಜನಕ, ಆಪ್ಷನ್ ಬಿ ಸಾರಜನಕ, ಆಪ್ಷನ್ ಸಿ ಕಾರ್ಬನ್ ಡೈಆಕ್ಸೈಡ್, ಆಪ್ಷನ್ ಡಿ ನೀರು. ಹಾಗಾದ್ರೆ ಈ ಪ್ರಶ್ನೆಗೆ ಸರಿಯಾದಂತ ಉತ್ತರ ಆಪ್ಷನ್ ಸಿ ಕಾರ್ಬನ್ ಡೈಆಕ್ಸೈಡ್ ಅಂತಕ್ಕಂಥದ್ದು ಕೋಶದಿಂದ ಹೊರಹಾಕಲ್ಪಡುವಂತಹ ಇದೊಂದು ತ್ಯಾಜ್ಯ ವಸ್ತು ಆಗಿದೆ. ನೆಕ್ಸ್ಟ್, ಮುಂದಿನ ಪ್ರಶ್ನೆ. ಅಭಿಸರಣೆ ಎಂದರೇನು? ನೋಡ್ರಿ, ಈಗ ವಿಸರಣೆ ಅಂದ್ರೆ ಏನು ತಿಳ್ಕೊಂಡ್ವಿ. ಹಾಗಾದ್ರೆ ಅಭಿಸರಣೆ ಅಂದ್ರೆ ಏನು? ಆಪ್ಷನ್ ಎ ಅನಿಲಗಳ ಚಲನೆ, ಆಪ್ಷನ್ ಬಿ ಲವಣಗಳ ಚಲನೆ, ಆಪ್ಷನ್ ಸಿ ನೀರಿನ ಅಣುಗಳ ಚಲನೆ, ಆಪ್ಷನ್ ಡಿ ಸಕ್ಕರೆಯ ಚಲನೆ. ಹಾಗಾದ್ರೆ ಈ ಅಭಿಸರಣೆ ಅಂದ್ರ ಏನು? ನೋಡ್ರಿ, ಅಭಿಸರಣೆ ಆಸ್ಮಾಸಿಸ್ ಅಂದ್ರೆ ಅರ್ಧವ್ಯಾಪಿ ಪೊರೆಯ ಮೂಲಕ ನೀರಿನ ಅಣುಗಳು ಕಡಿಮೆ ಸಾಂದ್ರತೆಯ ದ್ರಾವಣದಿಂದ ಹೆಚ್ಚು ಸಾಂದ್ರತೆಯ ದ್ರಾವಣದ ಕಡೆಗೆ ಸಾಗುವ ಪ್ರಕ್ರಿಯೆಯನ್ನು ನಾವು ಅಭಿಸರಣೆ ಅಂತ ಕರಿತೀವಿ. ನೋಡ್ರಿ, ಅರ್ಧವ್ಯಾಪಿ ಪೊರೆ ಅಂದ್ರೆ ಯಾವುದು? ಕೋಶ ಪೊರೆ. ಕೋಶ ಪೊರೆಯನ್ನು ನಾವು ಅರ್ಧವ್ಯಾಪಿ ಪೊರೆ ಅಂತ ಕರಿತೀವಿ. ಹಾಗಾದ್ರೆ ಈ ಕೋಶ ಪೊರೆಯ ಮೂಲಕ ನೀರಿನ ಅಣುಗಳು ಕಡಿಮೆ ಸಾಂದ್ರತೆಯ ದ್ರಾವಣದಿಂದ ಹೆಚ್ಚು ಸಾಂದ್ರತೆಯ ದ್ರಾವಣದ ಕಡೆಗೆ ಸಾಗುವಂತಹ ಪ್ರಕ್ರಿಯೆಯನ್ನ ಅಭಿಸರಣೆ ಎಂದು ಕರೆಯುತ್ತಾರೆ. ಉದಾಹರಣೆ ನೋಡ್ರಿ, ಸಸ್ಯ ಕೋಶವನ್ನ ನೀರಿನಲ್ಲಿ ಇಟ್ಟಾಗ ನೀರು ಕೋಶದೊಳಗೆ ಪ್ರವೇಶಿಸುವುದು. ನೋಡ್ರಿ, ಒಂದು ಜೀವಕೋಶವನ್ನು ನಾವು ನೀರಿನಲ್ಲಿ ಇಟ್ಟಾಗ ಅಲ್ಲಿ ಇರುವಂತಹ ನೀರು ಕೋಶದ ಒಳಗೆ ಪ್ರವೇಶಿಸುತ್ತದೆ. ಇದನ್ನು ನಾವೇನಂತೀವಿ? ಅಭಿಸರಣೆ, ಆಸ್ಮೋಸಿಸ್ ಅಂತ ಕರಿತೀವಿ. ಹಾಗಾದ್ರೆ ಈ ಪ್ರಶ್ನೆಗೆ ಸರಿಯಾದಂತ ಉತ್ತರ ಏನಾಗುತ್ತೆ? ಇಲ್ಲಿ ನೀರಿನ ಅಣುಗಳ ಚಲನೆ ಆಗುತ್ತಾ? ನೀರಿನ ಅಣುಗಳ ಚಲನೆ ಆಗುವುದನ್ನ ನಾವು ಅಭಿಸರಣೆ ಅಂತ ಕರಿತೀವಿ. ನೀರಿನ ಅಣುಗಳ ಚಲನೆ ಕಡಿಮೆ ಸಾಂದ್ರತೆಯ ಕಡೆಯಿಂದ, ಕಡಿಮೆ ಸಾಂದ್ರತೆಯ ಪ್ರದೇಶದಿಂದ ಅಧಿಕ ಸಾಂದ್ರತೆಯ ಪ್ರದೇಶದ ಎಡೆಗೆ ಸಾಗುವುದನ್ನು ನಾವೇನಂತೀವಿ? ಅಭಿಸರಣೆ ಅಥವಾ ಆಸ್ಮೋಸಿಸ್ ಎಂದು ಕರೆಯುತ್ತೇವೆ. ನೆಕ್ಸ್ಟ್, ಮುಂದಿನ ಪ್ರಶ್ನೆ. ಅಭಿಸರಣೆಯಲ್ಲಿ ನೀರಿನ ಅಣುಗಳು ಎಲ್ಲಿಂದ ಎಲ್ಲಿಗೆ ಚಲಿಸುತ್ತವೆ? ನೋಡ್ರಿ, ಅಭಿಸರಣೆಯಲ್ಲಿ ನೀರಿನ ಅಣುಗಳು ಎಲ್ಲಿಂದ ಎಲ್ಲಿ ಚಲಿಸುತ್ತವೆ? ನೋಡ್ರಿ, ನಾವು ಈಗ ತಾನೇ ಹೇಳಿದ್ವಿ. ಆಪ್ಷನ್ ಎ ಕಡಿಮೆ ಸಾಂದ್ರತೆಯಿಂದ ಅಧಿಕ ಸಾಂದ್ರತೆಯೆಡೆಗೆ ಸಾಗುವುದನ್ನು ನಾವೇನಂತೀವಿ? ಅಭಿಸರಣೆ ಅಂತ ಕರಿತೀವಿ. ಹಾಗಾದ್ರೆ ಈ ಪ್ರಶ್ನೆಗೆ ಸರಿಯಾದಂತ ಉತ್ತರ ಯಾವ್ದಾಗುತ್ತಪ್ಪ ಅಂದ್ರೆ ಆಪ್ಷನ್ ಎ ಆಗತ್ತೆ. ನೋಡ್ರಿ, ಕಡಿಮೆ ಸಾಂದ್ರತೆಯಿಂದ ಅಧಿಕ ಸಾಂದ್ರತೆಯೆಡೆಗೆ ಸಾಗುವುದನ್ನ ಅಭಿಸರಣೆ ಅಂತ ಕರಿತೀವಿ. ನೆಕ್ಸ್ಟ್, ಮುಂದಿನ ಪ್ರಶ್ನೆ. ಜೀವಕೋಶವನ್ನ ಸುತ್ತುವರೆದಿರುವ ದ್ರಾವಣವು ಅತಿ ದುರ್ಬಲವಾಗಿದ್ದರೆ ಏನಾಗುತ್ತದೆ? ನೋಡ್ರಿ, ಒಂದು ಜೀವಕೋಶವನ್ನ ಸುತ್ತುವರಿದಂತಹ ದ್ರಾವಣವು ಅತಿ ದುರ್ಬಲವಾಗಿದ್ರೆ ಏನಾಗುತ್ತದೆ? ಆಪ್ಷನ್ ಎ ಜೀವಕೋಶವು ಕುಗ್ಗುತ್ತದೆ, ಆಪ್ಷನ್ ಬಿ ಜೀವಕೋಶವು ಹಿಗ್ಗುವುದು, ಆಪ್ಷನ್ ಸಿ ಜೀವಕೋಶವು ಬದಲಾಗುವುದಿಲ್ಲ, ಆಪ್ಷನ್ ಡಿ ಜೀವಕೋಶವು ಒಡೆಯುತ್ತದೆ. ಹಾಗಾದ್ರೆ ಈ ಪ್ರಶ್ನೆಗೆ ಸರಿಯಾದಂತ ಉತ್ತರ ಯಾವ್ದಪ್ಪ ಅಂದ್ರೆ ಆಪ್ಷನ್ ಬಿ ಜೀವಕೋಶವು ಹಿಗ್ಗುತ್ತದೆ. ಯಾಕೆ ನೋಡ್ರಿ, ಜೀವಕೋಶವನ್ನ ಸುತ್ತುವರೆದಿರುವಂತಹ ದ್ರಾವಣ ಅತಿ ದುರ್ಬಲ
ಅಥವಾ ಹೈಪೋಟಾನಿಕ್ ಸೊಲ್ಯೂಷನ್ ಆಗಿದ್ದರೆ, ಅತಿ ದುರ್ಬಲ ಆಗಿದ್ರೆ ದ್ರಾವಣದಲ್ಲಿ ನೀರಿನ ಪ್ರಮಾಣ ಹೆಚ್ಚು ಇರುತ್ತದೆ. ಆದ್ದರಿಂದ ಅಭಿಸರಣೆಯ ಮೂಲಕ ನೀರು ಜೀವಕೋಶದೊಳಗೆ ಪ್ರವೇಶಿಸುತ್ತದೆ. ಇದರ ಪರಿಣಾಮವಾಗಿ ಕೋಶವು ಉಬ್ಬುತ್ತದೆ. ಕೋಶವು ಸ್ವೆಲ್ಲಿಂಗ್, ಉಬ್ಬುತ್ತದೆ. ಹಾಗಾದರೆ ಸಸ್ಯ ಜೀವಕೋಶದಲ್ಲಿ ಕೋಶವು ಉಬ್ಬಿ ತುರಗ ಸ್ಥಿತಿ ಹೊಂದುತ್ತದೆ. ನೋಡ್ರಿ, ಕೋಶವು ಉಬ್ಬಿ ತುರಗ ಸ್ಥಿತಿ ಅಂದ್ರೆ ಟರ್ಜಿಡ್ ಅಂತ ಹೇಳ್ತೀವಲ್ಲ ನಾವು, ಆ ತರ ಸಸ್ಯ ಜೀವಕೋಶದಲ್ಲಿ ಆಗುತ್ತೆ. ಹಾಗಾದ್ರೆ ಪ್ರಾಣಿ ಜೀವಕೋಶದಲ್ಲಿ ನೀರು ತುಂಬಾ ಒಳಗೆ ಬಂದರೆ ಕೋಶವು ಒಡೆದು ಹೋಗುವಂತಹ ಸಾಧ್ಯತೆ ಇರುತ್ತದೆ. ನೋಡ್ರಿ, ಸಸ್ಯಕೋಶದಾಗ ಉಬ್ಬಿ ತುರಗ ಸ್ಥಿತಿ ಆಗುತ್ತೆ, ಟರ್ಜಿಡ್ ಆಗುತ್ತೆ. ಅದೇ ಪ್ರಾಣಿ ಜೀವಕೋಶದಲ್ಲಿ ನೀರು ತುಂಬಾ ಒಳಗೆ ಬಂದರೆ ಕೋಶವು ಒಡೆದು ಹೋಗುವಂತಹ ಸಾಧ್ಯತೆ ಇರುತ್ತದೆ. ನೋಡ್ರಿ, ಇಲ್ಲಿ ಏನಾಯ್ತು, ಜೀವಕೋಶವನ್ನು ಸುತ್ತುವರೆದಿರುವಂತಹ ದ್ರಾವಣ ಅತಿ ದುರ್ಬಲವಾಗಿದ್ದರೆ ಅದು ಜೀವಕೋಶವು ಉಬ್ಬುತ್ತದೆ. ನೆಕ್ಸ್ಟ್, ಅತಿ ಕಡಿಮೆ ಸಾಂದ್ರತೆ ದ್ರಾವಣ ಎಂದರೇನು? ಅತಿ ಕಡಿಮೆ ಸಾಂದ್ರತೆ ದ್ರಾವಣ ಅಂದ್ರೆ ಏನು? ಆಪ್ಷನ್ ಎ ಸಮಾನ ಸಾರತೆಯ ದ್ರಾವಣ, ಆಪ್ಷನ್ ಬಿ ಕಡಿಮೆ ಸಾರತೆಯ ದ್ರಾವಣ, ಆಪ್ಷನ್ ಸಿ ಅಧಿಕ ಸಾರತೆಯ ದ್ರಾವಣ, ಆಪ್ಷನ್ ಡಿ ಪ್ರಬಲ ದ್ರಾವಣ. ಹಾಗಾದ್ರೆ ಈ ಪ್ರಶ್ನೆಗೆ ಸರಿಯಾದಂತ ಉತ್ತರ ಆಪ್ಷನ್ ಬಿ ಕಡಿಮೆ ಸಾರತೆ ದ್ರಾವಣ. ನೆಕ್ಸ್ಟ್, ಮುಂದಿನ ಪ್ರಶ್ನೆ, ಸಮಸಾರತೆಯ ದ್ರಾವಣದಲ್ಲಿ ಏನಾಗುತ್ತದೆ? ಆಪ್ಷನ್ ಎ ನೀರಿನ ಚಲನೆ ಇರುತ್ತದೆ, ಆಪ್ಷನ್ ಬಿ ನೀರಿನ ಚಲನೆ ಇರುವುದಿಲ್ಲ, ಆಪ್ಷನ್ ಸಿ ಜೀವಕೋಶವು ಕುಗ್ಗುತ್ತದೆ, ಆಪ್ಷನ್ ಡಿ ಜೀವಕೋಶವು ಹಿಗ್ಗುತ್ತದೆ. ಹಾಗಾದ್ರೆ ಮೊದಲನೇದಾಗಿ ನಾವು ಈ ಸಮಸಾರತೆ ಅಂದ್ರೆ ಏನು ಅಂತಕ್ಕಂಥದ್ದನ್ನ ನಾವು ತಿಳ್ಕೊಬೇಕೀಗ. ನೋಡ್ರಿ, ಸಮಸಾರತೆ ದ್ರಾವಣ ಅಂದ್ರೆ ಜೀವಕೋಶದ ಒಳಗಿನ ದ್ರಾವಣ ಮತ್ತು ಹೊರಗಿನ ದ್ರಾವಣ ಸಾಂದ್ರತೆ ಒಂದೇ ಆಗಿರುವಂತಹ ದ್ರಾವಣ. ಸರಳವಾಗಿ ಕೋಶದ ಒಳಗೂ ಹೊರಗೂ ದ್ರಾವಣದ ಸಾಂದ್ರತೆ ಸಮನಾಗಿದ್ದರೆ ಅದನ್ನ ಸಮಸಾರತೆ ದ್ರಾವಣ ಅಂತ ಕರಿತೀವಿ. ನೋಡ್ರಿ, ಇದು ಒಂದು ಜೀವಕೋಶ. ಇಲ್ಲಿರುವಂತಹ ದ್ರಾವಣ ಮತ್ತು ಜೀವಕೋಶದ ಹೊರಗಡೆ ಇರುವಂತಹ ದ್ರಾವಣದ ಸಾಂದ್ರತೆಯು ಸಮನಾಗಿದ್ದರೆ ಇದನ್ನು ನಾವೇನಂತ ಕರಿತೀವಿ? ಸಮಸಾರತೆ ದ್ರಾವಣ ಅಂತ ಕರಿತೀವಿ. ಹೌದಾ? ಹಾಗಾದ್ರೆ ಅದರ ಲಕ್ಷಣಗಳನ್ನು ನೋಡ್ರಿ. ನೀರಿನ ಚಲನೆ ಎರಡು ದಿಕ್ಕುಗಳಲ್ಲಿ ಸಮನಾಗಿರ್ತದೆ. ಹೌದಾ? ಸಾಂದ್ರತೆ ಸಮನಾಗಿದ್ರೆ ನೀರಿನ ಚಲನೆ ದಿಕ್ಕು ಕೂಡ ಸಮನಾಗಿರ್ತದೆ. ಕೋಶದ ಗಾತ್ರದಲ್ಲಿ ಯಾವುದೇ ಬದಲಾವಣೆ ಆಗುವುದಿಲ್ಲ. ಆ ಕೋಶದ ಗಾತ್ರದಲ್ಲಿ ಯಾವುದೇ ಬದಲಾವಣೆ ಆಗುವುದಿಲ್ಲ. ಕೋಶ ಸಾಮಾನ್ಯ ಸ್ಥಿತಿಯಲ್ಲಿ ಇರುತ್ತದೆ. ಅಲ್ಲಿರುವಂತಹ ಜೀವಕೋಶ ಸಾಮಾನ್ಯ ಸ್ಥಿತಿಯಲ್ಲಿ ಇರುತ್ತದೆ. ಉದಾಹರಣೆ ನೋಡ್ರಿ, ರಕ್ತಕೋಶವನ್ನ ಉಪ್ಪಿನ ನೀರಿನಲ್ಲಿ ಇಟ್ಟರೆ ಅದು ಸಮಸಾರತೆ ದ್ರಾವಣ ಆಗುತ್ತಾ, ಕೋಶವು ಉಬ್ಬುವುದಿಲ್ಲ ಮತ್ತು ಕುಗ್ಗುವುದಿಲ್ಲ. ನೋಡ್ರಿ, ಹಾಗಾದ್ರೆ ಸಮಸಾರತೆ ದ್ರಾವಣದಲ್ಲಿ ಏನಾಗುತ್ತದೆ ಅಂದ್ರೆ ನೀರಿನ ಚಲನೆ ಇರುವುದಿಲ್ಲ. ನೆಕ್ಸ್ಟ್, ಮುಂದಿನ ಪ್ರಶ್ನೆ, ಅಧಿಕ ಸಾರತೆ ದ್ರಾವಣದಲ್ಲಿ ಏನಾಗುತ್ತದೆ? ನೋಡ್ರಿ, ಅಧಿಕ ಸಾರತೆ ದ್ರಾವಣದಲ್ಲಿ ಏನಾಗುತ್ತದೆ? ಜೀವಕೋಶವು ಹಿಗ್ಗುತ್ತದೆ, ಆಪ್ಷನ್ ಬಿ ಜೀವಕೋಶವು ಕುಗ್ಗುತ್ತದೆ, ಆಪ್ಷನ್ ಸಿ ಜೀವಕೋಶವು ಒಡೆಯುತ್ತದೆ, ಆಪ್ಷನ್ ಡಿ ಬದಲಾಗುವುದಿಲ್ಲ. ಹಾಗಾದ್ರೆ ಈ ಪ್ರಶ್ನೆಗೆ ಸರಿಯಾದಂತ ಉತ್ತರ ಆಪ್ಷನ್ ಬಿ ಜೀವಕೋಶವು ಕುಗ್ಗುತ್ತದೆ. ನೋಡ್ರಿ, ಈಗ ನಾವು ಕಡಿಮೆ ಸಾಂದ್ರತೆಯ ದ್ರಾವಣದಲ್ಲಿ ಜೀವಕೋಶ ಏನಾಗಿತ್ತು? ಹಿಗ್ಗುತ್ತದೆ. ಸಮಸಾರತೆಯ ದ್ರಾವಣದಲ್ಲಿ ಜೀವಕೋಶ ಏನಾಗುತ್ತೆ? ಇದ್ದ ಸ್ಥಿತಿಯಲ್ಲೇ ಇರುತ್ತದೆ, ಇಲ್ಲಿ ಯಾವುದೇ ಬದಲಾವಣೆ ಆಗಲ್ಲ. ಅಧಿಕ ಸಾರತೆಯ ದ್ರಾವಣದಲ್ಲಿ ಏನಾಗುತ್ತೆ? ಜೀವಕೋಶವು ಕುಗ್ಗುತ್ತದೆ. ನೋಡ್ರಿ, ಹೈಪೋಟಾನಿಕ್ ದ್ರಾವಣ. ಹೈಪೋಟಾನಿಕ್ ದ್ರಾವಣ ಅಂದ್ರೆ ಅತಿ ಕಡಿಮೆ ಸಾಂದ್ರತೆಯ ದ್ರಾವಣ, ಇದರಲ್ಲಿ ಜೀವಕೋಶ ಕುಗ್ಗುತ್ತದೆ. ಹೈಪರ್ಟಾನಿಕ್ ದ್ರಾವಣ ಅಂದ್ರೆ ಅಧಿಕ ಸಾಂದ್ರತೆಯ ದ್ರಾವಣದಲ್ಲಿ ಜೀವಕೋಶವು ಕುಗ್ಗುತ್ತದೆ. ಸಮಸಾರತೆಯ ದ್ರಾವಣದಲ್ಲಿ
ಕೋಶದಲ್ಲಿ ಯಾವುದೇ ಬದಲಾವಣೆ ಆಗುವುದಿಲ್ಲ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಅಭಿಸರಣೆ ಕ್ರಿಯೆಯಲ್ಲಿ ಏನಾಗುತ್ತದೆ? ನೋಡ್ರಿ, ಅಭಿಸರಣೆ ಕ್ರಿಯೆಯಲ್ಲಿ ಏನಾಗುತ್ತಾ? ಆಪ್ಷನ್ ಎ ಸಾಮಾನ್ಯ ವಿಸರಣೆ, ಆಪ್ಷನ್ ಬಿ ವಿಶೇಷ ವಿಸರಣೆ, ಆಪ್ಷನ್ ಸಿ ಅನಿಲಗಳ ವಿನಿಮಯ, ಆಪ್ಷನ್ ಡಿ ಲವಣಗಳ ವಿನಿಮಯ. ಹಾಗಾದ್ರೆ ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಪ್ಷನ್ ಬಿ ವಿಶೇಷ ವಿಸರಣೆ. ಅಭಿಸರಣ ಕ್ರಿಯೆಯಲ್ಲಿ ವಿಶೇಷವಾದಂತಹ ವಿಸರಣೆ ಆಗುತ್ತದೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಮೊಟ್ಟೆಯ ಚಿಪ್ಪು ಯಾವುದರಿಂದ ಮಾಡಲ್ಪಟ್ಟಿದೆ? ನೋಡ್ರಿ, ಮೊಟ್ಟೆಯ ಚಿಪ್ಪು ಯಾವುದರಿಂದ ಮಾಡಲ್ಪಟ್ಟಿದೆ? ಕ್ಯಾಲ್ಸಿಯಂ ಆಕ್ಸೈಡ್, ಆಪ್ಷನ್ ಬಿ ಕ್ಯಾಲ್ಸಿಯಂ ಕಾರ್ಬೋನೇಟ್, ಆಪ್ಷನ್ ಸಿ ಸೋಡಿಯಂ ಕ್ಲೋರೈಡ್, ಆಪ್ಷನ್ ಡಿ ಮ್ಯಾಗ್ನೀಸಿಯಂ ಸಲ್ಫೇಟ್. ಹಾಗಾದರೆ ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಪ್ಷನ್ ಬಿ ಕ್ಯಾಲ್ಸಿಯಂ ಕಾರ್ಬೋನೇಟ್. ಮೊಟ್ಟೆಯ ಚಿಪ್ಪು ಅಂತಕ್ಕಂಥದ್ದು ಕ್ಯಾಲ್ಸಿಯಂ ಕಾರ್ಬೋನೇಟ್ ನಿಂದ ಮಾಡಲ್ಪಟ್ಟಿದೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಎಂಡೋಸೈಟೋಸಿಸ್ ಎಂದರೇನು? ನೋಡ್ರಿ, ಎಂಡೋಸೈಟೋಸಿಸ್ ಅಂದ್ರೆ ಏನು? ಆಪ್ಷನ್ ಎ ವಸ್ತುಗಳನ್ನ ಹೊರ ಹಾಕುವುದು, ವಸ್ತುಗಳನ್ನ ಒಳಗೆ ತೆಗೆದುಕೊಳ್ಳುವುದು, ಆಪ್ಷನ್ ಸಿ ನೀರಿನ ಚಲನೆ, ಆಪ್ಷನ್ ಡಿ ಅನಿಲಗಳ ವಿನಿಮಯ. ಹಾಗಾದ್ರೆ ಈ ಪ್ರಶ್ನೆಗೆ ಸರಿಯಾದಂತ ಉತ್ತರ ಆಪ್ಷನ್ ಬಿ ವಸ್ತುಗಳನ್ನ ಒಳಗೆ ತೆಗೆದುಕೊಳ್ಳುವಂಥದ್ದನ್ನು ನಾವೇನಂತೀವಿ ಎಂಡೋಸೈಟೋಸಿಸ್ ಅಂತ ಕರಿತೀವಿ. ಹಾಗಾದ್ರೆ ನೋಡ್ರಿ, ಈ ಎಂಡೋಸೈಟೋಸಿಸ್ ಅಂದ್ರೆ ಜೀವಕೋಶವು ತನ್ನ ಕೋಶ ಪೊರೆಯ ಸಹಾಯದಿಂದ ಹೊರಗಿನ ಪದಾರ್ಥಗಳನ್ನ ಒಳಗೆ ತೆಗೆದುಕೊಳ್ಳುವಂತಹ ಪ್ರಕ್ರಿಯೆ. ನೋಡ್ರಿ, ಎಂಡೋಸೈಟೋಸಿಸ್ ಅಂದ್ರೆ ಜೀವಕೋಶವು ತನ್ನ ಕೋಶ ಪೊರೆ ಅಥವಾ ಸೆಲ್ ಮೆಂಬ್ರೇನ್ ನ ಸಹಾಯದಿಂದ ಹೊರಗಿನ ಪದಾರ್ಥಗಳನ್ನ ಒಳಗೆ ತೆಗೆದುಕೊಳ್ಳುವಂತಹ ಪ್ರಕ್ರಿಯೆಯನ್ನ ಎಂಡೋಸೈಟೋಸಿಸ್ ಅಂತ ಕರಿತೇವೆ. ಉದಾಹರಣೆಗೆ ಅಮೀಬಾ ಆಹಾರವನ್ನ ಒಳಗೆ ತೆಗೆದುಕೊಳ್ಳುವಾಗ, ನೋಡ್ರಿ ಉದಾಹರಣೆ ಏನಪ್ಪಾ ಇದು, ಅಮೀಬಾ ಆಹಾರವನ್ನ ಒಳಗೆ ತೆಗೆದುಕೊಳ್ಳುವುದು ಈ ಎಂಡೋಸೈಟೋಸಿಸ್ ಪ್ರಕ್ರಿಯೆ. ಬಿಳಿ ರಕ್ತ ಕಣಗಳು ಬ್ಯಾಕ್ಟೀರಿಯಾವನ್ನ ನಾಶ ಮಾಡಲು ಒಳಗೆ ತೆಗೆದುಕೊಳ್ಳುವಾಗ ಅಲ್ಲಿ ಏನಾಗುತ್ತಾ ಎಂಡೋಸೈಟೋಸಿಸ್ ರಿಯಾಕ್ಷನ್ ಆಗುತ್ತೆ. ನೆಕ್ಸ್ಟ್ ಎಂಡೋಸೈಟೋಸಿಸ್ ನ ವಿಧಗಳು. ಎಂಡೋಸೈಟೋಸಿಸ್ ನ ವಿಧಗಳು ಎಷ್ಟಪ್ಪ ಅಂದ್ರೆ ಎರಡು. ಒಂದು ಫ್ಯಾಗೋಸೈಟೋಸಿಸ್, ಇನ್ನೊಂದು ಪಿನೋಸೈಟೋಸಿಸ್. ಹಾಗಾದ್ರೆ ಫ್ಯಾಗೋಸೈಟೋಸಿಸ್ ಅಂದ್ರೆ ಘನ ಪದಾರ್ಥಗಳನ್ನ ಒಳಗೆ ತೆಗೆದುಕೊಳ್ಳುವುದು. ನೋಡ್ರಿ, ಫ್ಯಾಗೋಸೈಟೋಸಿಸ್ ಅಂದ್ರೆ ಘನ ಪದಾರ್ಥಗಳನ್ನ ಒಳಗೆ ತೆಗೆದುಕೊಳ್ಳುವಂತಹದ್ದು. ನೆಕ್ಸ್ಟ್ ಪಿನೋಸೈಟೋಸಿಸ್ ಅಂದ್ರೆ ದ್ರವ ಪದಾರ್ಥಗಳನ್ನ ಒಳಗೆ ತೆಗೆದುಕೊಳ್ಳುವಂತಹ ಪ್ರಕ್ರಿಯೆಯನ್ನ ನಾವು ಪಿನೋಸೈಟೋಸಿಸ್ ಅಂತ ಕರಿತೀವಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಅಮೀಬಾ ಆಹಾರವನ್ನ ಹೇಗೆ ಪಡೆಯುತ್ತದೆ? ನೋಡ್ರಿ, ಅಮೀಬಾ ಆಹಾರವನ್ನ ತನಗೆ ಬೇಕಾದಂತ ಆಹಾರವನ್ನ ಹೇಗೆ ಪಡೆಯುತ್ತದೆ? ಆಪ್ಷನ್ ಎ ವಿಸರಣೆ, ಆಪ್ಷನ್ ಬಿ ಅಭಿಸರಣೆ, ಆಪ್ಷನ್ ಸಿ ಎಂಡೋಸೈಟೋಸಿಸ್, ಆಪ್ಷನ್ ಡಿ ಕೋಶ ಭಿತ್ತಿ. ಹಾಗಾದ್ರೆ ಇದರ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ. ಈ ಪ್ರಶ್ನೆಗೆ ಸರಿಯಾದಂತ ಉತ್ತರ ಆಪ್ಷನ್ ಸಿ ಎಂಡೋಸೈಟೋಸಿಸ್. ಎಂಡೋಸೈಟೋಸಿಸ್ ಪ್ರಕ್ರಿಯೆಯ ಮೂಲಕ ಅಮೀಬಾ ತನ್ನ ಆಹಾರವನ್ನ ಒಳಗೆ ತೆಗೆದುಕೊಳ್ಳುತ್ತದೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಸಸ್ಯ ಜೀವಕೋಶಗಳಲ್ಲಿ ಕೋಶ ಪೊರೆಯ ಹೊರಗಿರುವ ಗಡುಸಾದ ಪದರ ಯಾವುದು? ನೋಡ್ರಿ, ಸಸ್ಯ ಜೀವಕೋಶಗಳಲ್ಲಿ ಕೋಶ ಪೊರೆಯ ಹೊರಗಿರುವ ಗಡುಸಾದ ಪದರ ಯಾವುದು? ಆಪ್ಷನ್ ಎ ಕೋಶ ಪೊರೆ, ಆಪ್ಷನ್ ಬಿ ಕೋಶ ಭಿತ್ತಿ, ಆಪ್ಷನ್ ಸಿ ನ್ಯೂಕ್ಲಿಯಸ್, ಆಪ್ಷನ್ ಡಿ ಕೋಶ ದ್ರವ್ಯ. ಹಾಗಾದ್ರೆ ಈ ಪ್ರಶ್ನೆಗೆ ಸರಿಯಾದಂತ ಉತ್ತರ ಆಪ್ಷನ್ ಬಿ ಕೋಶ ಭಿತ್ತಿ ಅಂತಕ್ಕಂಥದ್ದು ಜೀವಕೋಶಗಳಲ್ಲಿ ಕೋಶ ಪೊರೆಯ ಹೊರಗಿರುವಂತಹ ಗಡುಸಾದ ಪದರವಾಗಿದೆ. ಇದು ಸಸ್ಯ ಜೀವಕೋಶಗಳಲ್ಲಿ ಮಾತ್ರ ಕಂಡು ಬರ್ತದೆ, ಪ್ರಾಣಿ ಜೀವಕೋಶಗಳಲ್ಲಿ ಕೋಶ ಭಿತ್ತಿ ಇರುವುದಿಲ್ಲ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಮನುಷ್ಯನ ದೇಹದಲ್ಲಿರುವ ಕೆಲವು ಕೋಶಗಳನ್ನ ಕೆಳಗಿನವುಗಳಲ್ಲಿ ಯಾವುದು
ಪ್ರತಿನಿಧಿಸುತ್ತದೆ? ಆಪ್ಷನ್ ಎ ಮೃದು ಸ್ನಾಯು ಕೋಶ, ಆಪ್ಷನ್ ಬಿ ರಕ್ತ ಕಣಗಳು, ಆಪ್ಷನ್ ಸಿ ನರಕೋಶ, ಆಪ್ಷನ್ ಡಿ ಮೇಲಿನ ಎಲ್ಲವೂ. ಹಾಗಾದ್ರೆ ಮನುಷ್ಯನ ದೇಹದಲ್ಲಿನ ಕೆಲವು ಕೋಶಗಳು ಯಾವಪ್ಪ ಅಂದ್ರೆ ಮೃದು ಸ್ನಾಯು ಕೋಶ, ರಕ್ತ ಕಣಗಳು, ನರಕೋಶ. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದಂತ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ರಾಬರ್ಟ್ ಹುಕ್ ಅವರು ಜೀವಕೋಶಗಳನ್ನ ಎಲ್ಲಿ ವೀಕ್ಷಿಸಿದರು? ನೋಡ್ರಿ, ಈ ಪ್ರಶ್ನೆಯನ್ನು ನಾವು ಮೊದಲನೇ ತರಗತಿಯಲ್ಲಿ ಆಗ್ಲೇ ಚರ್ಚೆ ಮಾಡಿದ್ದೇವೆ. ಹಾಗಾದ್ರೆ ರಾಬರ್ಟ್ ಹುಕ್ ಅವರು ಜೀವಕೋಶಗಳನ್ನ ಆಪ್ಷನ್ ಸಿ ಕಾರ್ಕ್ ಪದರದಲ್ಲಿ ವೀಕ್ಷಣೆ ಮಾಡಿದರು. ಹಾಗಾದ್ರೆ ಇದರ ಬಗ್ಗೆ ಸಂಪೂರ್ಣವಾದ ವಿವರಣೆಯನ್ನು ನಾವು ಈ ನಮ್ಮ ಜೀವಕೋಶಗಳ ರಚನೆ ಅಂತಕ್ಕಂಥದ್ದನ್ನ ಮೊದಲನೇ ಪಾರ್ಟ್ ಅಲ್ಲಿ ಹೇಳಿದ್ದೇನೆ, ಅಲ್ಲಿ ನೀವು ನೋಡ್ಬೋದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಜೀವಕೋಶದ ಪ್ರೋಟೋಪ್ಲಾಸಮ್ ಅನ್ನ ಯಾರು ಕಂಡು ಹಿಡಿದರು? ನೋಡ್ರಿ, ಜೀವಕೋಶದ ಪ್ರೋಟೋಪ್ಲಾಸಮ್ ಅನ್ನ ಯಾರು ಕಂಡು ಹಿಡಿದರು? ಆಪ್ಷನ್ ಎ ರಾಬರ್ಟ್ ಹುಕ್, ಆಪ್ಷನ್ ಡಿ ಲೆವೆನ್ ಹಾಕ್, ಆಪ್ಷನ್ ಸಿ ರಾಬರ್ಟ್ ಬ್ರೌನ್, ಆಪ್ಷನ್ ಡಿ ಪರ್ಕಿನ್ಜೇವ್. ಹಾಗಾದ್ರೆ ಈ ಪ್ರಶ್ನೆಗೆ ಸರಿಯಾದಂತ ಉತ್ತರ ಆಪ್ಷನ್ ಡಿ ಪರ್ಕಿನ್ಜೆ ಅಂತಕ್ಕಂಥವರು ಜೀವಕೋಶದ ಈ ಪ್ರೋಟೋಪ್ಲಾಸಮ್ ಅನ್ನ ಕಂಡು ಹಿಡಿದರು. ಹಾಗಾದ್ರೆ ಈ ಪ್ರೋಟೋಪ್ಲಾಸಮ್ ಅಂದ್ರೆ ಏನಂದ್ರೆ ನ್ಯೂಕ್ಲಿಯಸ್ ಮತ್ತು ಸೈಟೋಪ್ಲಾಸಮ್ಗಳನ್ನ ಒಳಗೊಂಡಿರುವಂತದ್ದನ್ನು ನಾವು ಈ ಪ್ರೋಟೋಪ್ಲಾಸಮ್ ಅಂತ ಕರೆಯುತ್ತೇವೆ. ಏನು ಪ್ರೋಟೋಪ್ಲಾಸಮ್ ಅಂದ್ರೆ ನ್ಯೂಕ್ಲಿಯಸ್ ಮತ್ತು ಸೈಟೋಪ್ಲಾಸಮ್ ಅನ್ನ ಒಳಗೊಂಡಿರುವುದನ್ನು ನಾವು ಪ್ರೋಟೋಪ್ಲಾಸಮ್ ಅಂತ ಕರಿತೀವಿ. ಇದನ್ನ ಕಂಡುಹಿಡಿದವರು ಪರ್ಕಿನ್ಜೆ. ಓಕೆ, ನಾವು ಇವತ್ತಿನ ತರಗತಿಯಲ್ಲಿ ಸುಮಾರು 20 ಪ್ರಶ್ನೆಗಳನ್ನ ಚರ್ಚೆ ಮಾಡಿದ್ದೇವೆ. ಈ ಎಲ್ಲಾ ಪ್ರಶ್ನೆಗಳು ಪರೀಕ್ಷಾ ದೃಷ್ಟಿಯಿಂದ ತುಂಬಾ ಇಂಪಾರ್ಟೆಂಟ್ ಅಂತ ನಾವು ಹೇಳಕ್ ಇಷ್ಟಪಡ್ತೇನೆ. ಈ ನಮ್ಮ ತರಗತಿಗಳು ನಿಮಗೆ ಇಷ್ಟವಾಗಿದ್ರೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮಗೆ ನಿಮ್ಮ ಪ್ರೋತ್ಸಾಹವನ್ನ ನೀಡಬೇಕು. ಹಾಗೆ ಈ ಒಂದು ತರಗತಿಯನ್ನ ನಿಮ್ಮ ಗೆಳೆಯರಿಗೂ ಕೂಡ ಶೇರ್ ಮಾಡಿ ಇದರ ಒಂದು ಸದುಪಯೋಗವನ್ನ ಅವರು ಕೂಡ ಪಡ್ಕೊಳ್ಳಿ ಅಂತ ಹೇಳ್ತಾ, ಇನ್ನು ಹೆಚ್ಚಿನ ಪ್ರಮುಖವಾದ ಪ್ರಶ್ನೆಗಳೊಂದಿಗೆ ಮುಂದಿನ ತರಗತಿಯಲ್ಲಿ ನಿಮ್ಮ ಮುಂದೆ ಬರ್ತೀವಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಿದ್ದೇವೆ. ಧನ್ಯವಾದಗಳು.